ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಳೆದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಭೀಕರ ಮಳೆಯಿಂದಾಗಿ ಹಾಳಾದ ಬೆಳೆಗಳ ಅಧ್ಯಯನಕ್ಕಾಗಿ ಕೇಂದ್ರದ ತಂಡ ಇಂದು ಕಲಬುರಗಿ ಜಿಲ್ಲೆಗೆ ಆಗಮಿಸಿ ಕಮಲಾಪುರ ತಾಲೂಕಿನ ಕಿಣ್ಣಿ ಸಡಕ್, ಡೋಂಗರ್ಗಾಂವ್, ಭೀಮ್ನಾಳ್, ಕಮಲಾಪುರ ಗ್ರಾಮಗಳಿಗೆ ಭೇಟಿ ನೀಡಿ ಮಳೆಯಿಂದ ಹಾನಿಗೊಳಗಾದ ಬೆಳೆ, ಸೇತುವೆ, ರಸ್ತೆಗಳನ್ನು ವೀಕ್ಷಿಸಿದರು. ಕಳೆದ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಭೀಕರ ಮಳೆಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಹಾಳಾದ ಬೆಳೆಗಳ ಹಾನಿಗಳ ಅಧ್ಯಯನಕ್ಕೆ ಆಗಮಿಸಿರುವ ಕೇಂದ್ರ ತಂಡವು ಮಂಗಳವಾರ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಿಣ್ಣಿ ಸಡಕ್, ಡೋಂಗರ್ಗಾಂವ್, ಭೀಮ್ನಾಳ್, ಕಮಲಾಪುರ ಗ್ರಾಮಗಳಿಗೆ ಭೇಟಿ ನೀಡಿ ನೆರೆಯಿಂದ ಹಾನಿಯಾದ ಬೆಳೆ, ರಸ್ತೆ, ಸೇತುವೆ ಹಾನಿ ವೀಕ್ಷಣೆ ಮಾಡಿತು. ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಹೈದರಾಬಾದಿನ ಎಣ್ಣೆ ಬೀಜ ಅಭಿವೃದ್ಧಿ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಪೊನ್ನುಸ್ವಾಮಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯದ ಅಧೀನ ಕಾರ್ಯದರ್ಶಿ ಜಯಶ್ರೀ ಕಕ್ಕರ್ ಅವರು ಬೆಳೆ ಹಾನಿ, ಮೂಲ ಸೌಕರ್ಯ ಹಾನಿ ವೀಕ್ಷಿಸಿ ರೈತರ ಅಳಲು ಆಲಿಸಿದರು. ಡೋಂಗರ್ಗಾಂವ್ ಗ್ರಾಮದ ಸರ್ವೆ ನಂಬರ್ 20/3ರಲ್ಲಿ ಸುಮಾರು 4.32 ಎಕರೆ ಪ್ರದೇಶದಲ್ಲಿ ತೊಗರಿ ಬೆಳೆದು ಬೆಳೆ ಹಾನಿಗೊಳಗಾಗಿರುವ ರೈತ ಅಭಿಷೇಕ್ ಅವರ ಹೊಲಕ್ಕೆ ಭೇಟಿ ನೀಡಿ ಹಾಳಾದ ತೊಗರಿ ಬೆಳೆ ವೀಕ್ಷಿಸಿದರು. ಪ್ರತಿ ಎಕರೆಗೆ 30,000 ಖರ್ಚು ಮಾಡಿ ತೊಗರಿ ಬೆಳೆದಿದ್ದು ವಿಪರೀತ ಮಳೆಯಿಂದ ಎಲ್ಲವೂ ಹಾಳಾಗಿದೆ. ಬಿತ್ತಿದ ನಂತರ ಈಗ 5-6 ಕೆಜಿ ಕೂಡ ಬಾರದ ಸ್ಥಿತಿಯಲ್ಲಿ ಇದೆ ಎಂದು ತಂಡದ ಮುಂದೆ ರೈತ ಅಭಿಷೇಕ್ ತನ್ನ ಅಳಲು ತೋಡಿಕೊಂಡ. ಜಿಲ್ಲಾಧಿಕಾರಿ ಬಿ ಫೌಜಾ ತರನ್ನುಂ ಅವರು ಮಾತನಾಡಿ, ಕಲಬುರಗಿ ಜಿಲ್ಲೆಯಾದ್ಯಂತ ವಾಡಿಕೆಗಿಂತ ಹೆಚ್ಚಿನ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿವೆ. ಇದಲ್ಲದೆ ಶಾಲೆ, ಆರೋಗ್ಯ ಕೇಂದ್ರ, ಅಂಗನವಾಡಿ, ರಸ್ತೆ, ಸೇತುವೆದಂತಹ ಮೂಲ ಸೌಕರ್ಯ ಸಹ ಹಾನಿಗೊಳಗಾಗಿವೆ. ಈಗಾಗಲೇ NDRF ಮಾರ್ಗಸೂಚಿಯಂತೆ ಪರಿಹಾರ ಒದಗಿಸಿದೆ. ಮುಖ್ಯಮಂತ್ರಿಗಳು ಈ ಪ್ರದೇಶದಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ರಾಜ್ಯ ಸರ್ಕಾರದಿಂದ ಪರಿಹಾರ ಘೋಷಿಸಿದ್ದು, ಅದರಂತೆ ಪರಿಹಾರ ಸಹ ಪಾವತಿಸಿದೆ ಎಂದು ವಿವರಣೆ ನೀಡಿದರು. ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಅವರು ಮಾತನಾಡಿ, ಕಮಲಾಪುರ ತಾಲೂಕಿನಲ್ಲಿ 7,892 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬಿತ್ತಿದ್ದು, ಇದರಲ್ಲಿ 80% ಬೆಳೆ ಹಾನಿಯಾಗಿದೆ. ಮಣ್ಣಿನಲ್ಲಿ ಇನ್ನು ತೇವಾಂಶ ಇದ್ದು 2ನೇ ಬೆಳೆ ಬೆಳೆಯುವಂತಿಲ್ಲ. ತೀರಾ ಕೆಟ್ಟ ಸ್ಥಿತಿಯಲ್ಲಿ ರೈತಾಪಿ ವರ್ಗವಿದೆ ಎಂದು ಅಧ್ಯಯನ ತಂಡಕ್ಕೆ ಮಾಹಿತಿ ನೀಡಿದರು. ಕಮಲಾಪುರ ಗ್ರಾಮದ ಸರ್ವೆ ನಂಬರ್ 323ರಲ್ಲಿ ಮಹದೇವಪ್ಪ ಬಸವಣ್ಣಪ್ಪ ಅವರಿಗೆ ಸೇರಿದ 6.19 ಎಕರೆಯಲ್ಲಿ ಬೆಳೆದ ತೊಗರಿ ಬೆಳೆ ಹಾನಿ ಸಹ ತಂಡ ವೀಕ್ಷಿಸಿತು. ರೈತ ಪ್ರಶಾಂತ್ ಮಾತನಾಡಿ, 3ಕ್ಕಿಂತ ಹೆಚ್ಚಿನ ಎಕರೆ ಬೆಳೆ ಮಳೆಗೆ ಹಾಳಾಗಿವೆ. ಪ್ರತಿ ಎಕರೆಗೆ 25,000ರಿಂದ 30,000 ರೂಪಾಯಿ ಖರ್ಚು ಮಾಡಿದ್ದೆವು. ಮಳೆ ಎಲ್ಲವನ್ನು ಕೊಚ್ಚಿಕೊಂಡು ಹೋಗಿದೆ. ತದನಂತರ ಕುಸುಬಿ ಬೆಳೆದಿದ್ದು ವ್ಯಾಪಕ ಮಳೆಯಿಂದ ಇದರ ಇಳುವರಿ ಬರುವುದರ ಕುರಿತು ಅನುಮಾನ ವ್ಯಕ್ತಪಡಿಸಿದರು. ಇದಕ್ಕೂ ಮೊದಲು ತಂಡವು ಕಿಣ್ಣಿ ಸಡಕ್, ಡೋರಜಂಬಗ ನಡುವಿನ ಸೇತುವೆ, ಭೀಮನಾಳ್ ಗ್ರಾಮದಲ್ಲಿನ ರಸ್ತೆ ಹಾನಿ ವೀಕ್ಷಣೆ ಮಾಡಿತು. ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ತೋಟಗಾರಿಕೆ ಉಪನಿರ್ದೇಶಕರಾದ ಸಂತೋಷ್ ಇನಾಮದಾರ್, ತಹಶೀಲ್ದಾರರಾದ ಮೊಹಮ್ಮದ್ ಮೊಹಸಿನ್, ಕೃಷಿ ಉಪನಿರ್ದೇಶಕಿ ಅನಸೂಯಾ ಹೂಗಾರ್, ಸಹಾಯಕ ಕೃಷಿ ನಿರ್ದೇಶಕ ಡಾಕ್ಟರ್ ಅರುಣ್ ಕುಮಾರ್ ಮೂಲಿಮನಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ರಾಜ್ಯ ಸರಕಾರಿ ಮಹಿಳಾ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಸದಸ್ಯತ್ವ ಅಭಿಯಾನ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಜರುಗಿತು. ಅಖಿಲ ಕರ್ನಾಟಕ ರಾಜ್ಯ ಸರಕಾರಿ ಮಹಿಳಾ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಸದಸ್ಯತ್ವ ಅಭಿಯಾನ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸರಕಾರಿ ಮಹಿಳಾ ನೌಕರರ ಸಂಘದ ಘನ ಅಧ್ಯಕ್ಷರಾದ ರೋಶಿನಿ ಗೌಡ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಎಂ ಆಶಾರಾಣಿ, ರಾಜ್ಯ ಖಜಾಂಚಿಗಳಾದ
ಡಾಕ್ಟರ್ ವೀಣಾ ಕೃಷ್ಣಮೂರ್ತಿ, ಶಾಲಾ ಶಿಕ್ಷಣ ಇಲಾಖೆಯ ಪ್ರಭಾರಿ ಉಪನಿರ್ದೇಶಕರಾದ ಶಂಕರಮ್ಮ ಢವಳಗಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಪಶು ಸಂಗೋಪನಾ ಇಲಾಖೆಯ ಜಿಲ್ಲಾಧ್ಯಕ್ಷರಾದ ಸುಜಾತ, ಸರಕಾರಿ ಅರೆ ಸರಕಾರಿ SC/ST ನೌಕರರ ಸಂಘ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಮಹೇಶ್ ಸಿ ಹುಬ್ಬಳ್ಳಿ, ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ರೇಣುಕಾ ಡಾಂಗೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಜನಿ ಪಾಟೀಲ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶೋಭಾ, ಕಾರ್ಯದರ್ಶಿ ಮಂದಾಕಿನಿ ಬಂಡೆ, ಖಜಾಂಚಿ ಶಾಂತಾ ಪಾಟೀಲ್ ಆಗಮಿಸಿದ್ದರು. ಅಂಡಗಿ ಪ್ರತಿಷ್ಠಾನ ಟೇಂಗಳಿಯ ಮುಖ್ಯ ಕಾರ್ಯದರ್ಶಿಗಳಾದ ರೇಖಾ ಅಂಡಗಿ ಪ್ರಾರ್ಥನೆ ಗೀತೆ ಹಾಡಿದರು. ಶಿವಲೀಲಾ ಸ್ವಾಗತಿಸಿದರು. ರೇಣುಕಾ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ರೋಶನಿ ಗೌಡ, ರಾಜ್ಯ ಖಜಾಂಚಿ ವೀಣಾ ಕೃಷ್ಣಮೂರ್ತಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ಆಶಾರಾಣಿ, ಕಲಬುರಗಿ ಜಿಲ್ಲಾಧ್ಯಕ್ಷರಾದ ರೇಣುಕಾ ಆರ್ ಡಾಂಗೆ, ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಜನಿ ಪಾಟೀಲ್, ಕಲಬುರಗಿ ಜಿಲ್ಲಾ ಕೋಶಾಧ್ಯಕ್ಷರಾದ ಮಂದಾಕಿನಿ ಬಂಡೆ, ಜಿಲ್ಲಾ ಪದಾಧಿಕಾರಿಗಳಾದ ಸುರೇಖಾ ಅಂಕಲಗಿ, ಸುಜಾತಾ ಗೌತಮ್ ಕಾಂಬಳೆ, ಮಹೇಶ್ ಬಸರಕೋಡ್, ಸರಕಾರಿ ಅರೆ ಸರಕಾರಿ ನೌಕರರ ಸಂಘದ ನಿರ್ದೇಶಕರಾದ ಮಹೇಶ್ ಬಸರಕೋಡ್, ರಾಜ್ಯಾಧ್ಯಕ್ಷರಾದ ಮಹೇಶ್ ಹುಬ್ಬಳ್ಳಿ, ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾದ ನಾಗಪ್ಪ ಹೊನ್ನಳ್ಳಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಪದಾಧಿಕಾರಿಗಳಾದ ಶೋಭಾ ಪಾಟೀಲ್, ಶಾರದಾ ಆವಟೆ, ರೇಣುಕಾ ಇರಗೇರ್, ಸಂಧ್ಯಾ ಕುಲಕರ್ಣಿ, ಸುನಿತಾ ಕುಲಕರ್ಣಿ, ಪ್ರಿಯದರ್ಶಿನಿ, ಶಾಂತಾ ಪಾಟೀಲ್, ಪ್ರಭಾವತಿ ಬಿರಾದಾರ್, ಶಿವಲೀಲಾ ಚಟ್ನಳ್ಳಿ, ಶಿವಲೀಲಾ ಗುಬ್ಬ್ಯಾಡ್, ಪ್ರಭಾವತಿ ತಾವರ್ಖೇಡ್, ಗಿರಿಜಾ ಕಾಮರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 1000 ವರ್ಷದ ಪ್ರಥಮ ಜ್ಯೋತಿರ್ಲಿಂಗ ಸೌರಾಷ್ಟ್ರದ ಸೋಮನಾಥನ ಪುನರ್ ಉತ್ಸವದ ಹಿನ್ನೆಲೆಯಲ್ಲಿ ನಿನ್ನೆ ಕಲಬುರಗಿ ನಗರದ ಖುಬಾ ಪ್ಲಾಟ್ನಲ್ಲಿ ಇರುವ ಶಿವ ಮಂದಿರದಲ್ಲಿ ಭಜನೆ ಹಾಗೂ ಮಹಾಮಂಗಳಾರತಿಯನ್ನ ನೆರವೇರಿಸಲಾಯಿತು. 1000 ವರ್ಷದ ಸೌರಾಷ್ಟ್ರದ ಪ್ರಥಮ ಜ್ಯೋತಿರ್ಲಿಂಗ ಸೋಮನಾಥನ ಪುನರ್ ಉತ್ಸವ ಕಾರ್ಯಕ್ರಮ ಕಲಬುರಗಿ ನಗರದ ಖುಬಾ ಪ್ಲಾಟ್ನಲ್ಲಿ ಇರುವ ಶ್ರೀ ಶಿವ ಮಂದಿರದಲ್ಲಿ ಸೋಮವಾರ ಸಂಜೆ 6 ಗಂಟೆಗೆ ಜರುಗಿತು. ಈ ಸಂದರ್ಭದಲ್ಲಿ ಭಜನೆ ಮತ್ತು ಮಹಾಮಂಗಳಾರತಿಯನ್ನ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಈ ಕಾರ್ಯಕ್ರಮದ ಕುರಿತು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೆಲ್ಲರೂ ಇಲ್ಲಿ ಖೂಬಾ ಪ್ಲಾಟಿನ ಮಹಾದೇವ ಗುಡಿಯಲ್ಲಿ ಇದ್ದೀವಿ. ಏನು ಸಂದೇಶ ಅಂತಂದ್ರೆ, ನಿನ್ನೆ ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಸೋಮನಾಥದಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವ ಅಂತ ಹೇಳ್ಬಿಟ್ಟು ಒಂದು
ಅಂದ್ರೆ 1000 ವರ್ಷ ಆಯ್ತು ಸೋಮನಾಥ ಗುಡಿ ಮೇಲೆ ಅದನ್ನ ಧ್ವಂಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನೇಕ ಮುಸ್ಲಿಮ್ರು ಮೊಘಲರು ಅನೇಕ 17 ಬಾರಿ ಆ ಗುಡಿಯ ಮೇಲೆ ಆಕ್ರಮಣವನ್ನ ಮಾಡಿದ್ರು, ಆ ಗುಡಿಯನ್ನು ಧ್ವಂಸ ಮಾಡ್ಬೇಕು ಅಂತ ಮಾಡಿದ್ರು. ಬಟ್ ಇವತ್ತಿಗಾದನ್ನು ಅನೇಕ 50,000 ನಮ್ಮ ಹಿಂದೂ ಅಣ್ಣ ತಮ್ಮಂದಿರು ತಮ್ಮ ಜೀವವನ್ನು ಕೊಟ್ಟು ಆ ಗುಡಿಯನ್ನು ಉಳಿಸಿಕೊಂಡಿದ್ದಾರೆ. ಇದು ಬಹಳ ಹೆಮ್ಮೆಯ ಸಂಗತಿ. ಇದನ್ನ ಅವರಿಗೆ ನೆನೆಸ್ಕೋಬೇಕು. ಅವರಿಗೆ ಯಾರೆಲ್ಲ ಆ ಗುಡಿ, ನಮ್ಮ ಸೋಮನಾಥ ಗುಡಿ, ಆ ಶಿವನ ಗುಡಿಯನ್ನು ಉಳಿಸ್ಬೇಕು ಅಂತ ಹೇಳಿ ತಮ್ಮ ಜೀವವನ್ನು ತ್ಯಾಗ ಮಾಡಿದ್ರು, ಅವರಿಗೆ ಶ್ರದ್ಧಾಂಜಲಿ ಅಂತ ಹೇಳ್ಬಿಟ್ಟು ನಿನ್ನೆ ಸೋಮನಾಥ್ ಸ್ವಾಭಿಮಾನ ಪರ್ವ ಅಂತ ಹೇಳ್ಬಿಟ್ಟು ಗುಜರಾತ್ ಅಲ್ಲಿ ಈ ವಿಜೃಂಭಣೆಯಿಂದ ಆಚರಿಸಲಾಗಿತ್ತು. ಅಲ್ಲಿ 108 ಕುದುರೆಗಳನ್ನ ತಗೊಂಡ್ ಬಂದಿದ್ರು. ಆಮೇಲೆ 50,000 ನಮ್ಮ ಅಣ್ಣ ತಮ್ಮಂದಿರು ತಮ್ಮ ಜೀವವನ್ನು ಕೊಟ್ಟಿದ್ದಾರೆ ಈ ಸೋಮನಾಥ ಗುಡಿಯನ್ನು ಉಳಿಸ್ಬೇಕು ಅಂತ ಹೇಳಿ. 1000 ವರ್ಷಗಳಿಂದ ಅಲಾವುದ್ದೀನ್ ಖಿಲ್ಜಿ ಆಗ್ಲಿ, ಔರಂಗಜೇಬ್ ಆಗ್ಲಿ, ಅನೇಕರು ನಮ್ಮ ಆ ಸೋಮನಾಥ ಗುಡಿಯನ್ನು ಧ್ವಂಸ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ. ಮೊದಲು ಆ ಸೋಮನಾಥ ಗುಡಿಯನ್ನ ಸೃಷ್ಟಿ ಮಾಡಿರೋದು ಚಂದ್ರದೇವರು. ಆ ಸೋಮನಾಥ ಗುಡಿಗೆ ಬಂಗಾರದಿಂದ ಸೃಷ್ಟಿ ಮಾಡಿದ್ರು. ಅದಾದ್ಮೇಲೆ ರಾವಣ ಬೆಳ್ಳಿಯಿಂದ ಅದನ್ನ ಸೃಷ್ಟಿ ಮಾಡಿದ್ರು. ಅದಾದ್ಮೇಲೆ ಶ್ರೀಕೃಷ್ಣ ಅದನ್ನ ಸ್ಯಾಂಡ್ಲ್ವುಡ್ ಇದರಿಂದ ಸೃಷ್ಟಿ ಮಾಡಿದ್ರು. ಅದಾದ್ಮೇಲೆ ಭೀಮ ಪಾಂಡವರು ಆ ಗುಡಿಯನ್ನ ಸೃಷ್ಟಿ ಮಾಡಿದ್ರು. 1026ರಲ್ಲಿ ಭೀಮದೇವ್ ಸೋಲಂಕಿ ಅವರು ಅದನ್ನ ಕಲ್ಲಿಂದ ಕಟ್ಟಿದ್ರು. ಅದಾದ್ಮೇಲೆ ಮತ್ತೆ ಅಲಾವುದ್ದೀನ್ ಖಿಲ್ಜಿ ಅವರು ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಬಟ್ ಎಷ್ಟೇ ಸಾವಿರ ವರ್ಷಗಳಾದ್ರೂ, ಎಷ್ಟೇ ಲಕ್ಷಾನ್ಗಟ್ಲೆ ಜನರು ಆ ನಮ್ಮ ಸನಾತನ ಧರ್ಮವನ್ನು ಧ್ವಂಸ ಮಾಡಲು ಬಂದ್ರು ಯಾವುದು ಪ್ರಯತ್ನ ಅದಕ್ಕೆ ಈಡಾಗೋದಿಲ್ಲ. ಯಾಕಂದ್ರೆ ನಮ್ಮ ಕಣಕಣದಲ್ಲಿ, ನಮ್ಮ ರಕ್ತದಲ್ಲಿ ಸನಾತನ ಧರ್ಮ ಇದೆ. ಆ ಶಿವನ ಆಶೀರ್ವಾದ ಇದೆ, ಆ ಶಿವನ ಕೃಪೆ ಇದೆ. ಇವತ್ತು ಯೂತ್ ಡೇ ಅಂತ ಹೇಳ್ತೀವಿ. ಅಂದ್ರೆ ಸ್ವಾಮಿ ವಿವೇಕಾನಂದರು ಅವರು ಹುಟ್ಟಿದ ದಿನ. ಸ್ವಾಮಿ ವಿವೇಕಾನಂದರ 163ನೇ ಇವತ್ತು ಹುಟ್ಟಿದ ಹಬ್ಬ ಇದೆ. ಸ್ವಾಮಿ ವಿವೇಕಾನಂದ ಅವರು ಅವಾಗಿನ ನರೇಂದ್ರ ಅವರು ಅದೇ ಹೇಳಿದ್ರು, ನಮ್ಮ ಸ್ಪಿರಿಚುಯಾಲಿಟಿಯನ್ನ, ನಮ್ಮ ಭಾರತದ ಮೌಲ್ಯಗಳನ್ನ ಇಡೀ ಜಗತ್ತಿಗೆ ಅವರು ಹಂಚಿ ಬಂದಿದ್ರು. ಇವತ್ತು ಆದರಣೀಯ ನರೇಂದ್ರ ಮೋದಿಜಿ ಅವರು ನಮ್ಮ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ರೀತಿಯಿಂದ ಎತ್ತಿ ಹಿಡಿತಾ ಇದ್ದಾರೆ. ಆದರಣೀಯ ವಿವೇಕಾನಂದಜಿ ಅವರು ರಾಜಯೋಗವನ್ನು ಎಲ್ಲರಿಗೆ ಅವಾಗ ಹೇಳಿಕೊಟ್ಟಿದ್ರು. ಅದೇ ಯೋಗ ಡೇ ಅನ್ನ ಇವಾಗ ನರೇಂದ್ರ ಮೋದಿಜಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ದುಃಖದ ಸಂಗತಿ ಏನು ಅಂತಂದ್ರೆ, ಬೇರೆಯವರು ಮುಸ್ಲಿಮ್ಸ್ರು ಮೊಘಲರು ನಮ್ಮ ಸನಾತನ ಧರ್ಮವನ್ನು ಧ್ವಂಸ ಮಾಡಲು ಬಂದಿದ್ರು. ಬಟ್ ಅವಾಗ ಜವಾಹರ್ಲಾಲ್ ನೆಹರು ಅವರು ಯಾವಾಗ ನಮ್ಗೆ ಸ್ವಾತಂತ್ರ್ಯ ಸಿಕ್ತು, ಅವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಅವರು ಮತ್ತೆ ಅದನ್ನ ಪುನರ್ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೋಮನಾಥ್ ಗುಡಿಯನ್ನ ಅವಾಗ 1950 ಅವರು ಆ ಕಾರ್ಯವನ್ನು ಶುರು ಮಾಡ್ತಾರೆ. ಅವಾಗ ನೆಹರು ಅವರು 17 ಪತ್ರಗಳನ್ನ ಬರೀತಾರೆ ಅನೇಕ ಬೇರೆ ಬೇರೆ ದೇಶಗಳಿಗೆ, ಇದಕ್ಕೆ ನೀವು ಸಹಕಾರ ಕೊಡಬೇಡಿ ಅಂತ ಹೇಳ್ಬಿಟ್ಟು. ಯಾವಾಗ ರಾಜೇಂದ್ರ ಪ್ರಸಾದ್ ಅವರು ಆ ಗುಡಿಯ ಪುನಃಸ್ಥಾಪನೆಗೆ ಅವರಿಗೆ ಕರೆಯಲಾಗತ್ತೆ, ಅವಾಗೂ ಸಹ ಜವಾಹರ್ಲಾಲ್ ನೆಹರು ಅವರು ಆ ಗುಡಿಯ ಪುನಃಸ್ಥಾಪನೆಗೆ ನೀವು ಹೋಗ್ಬಾರ್ದು ಅನ್ನೋದು ಲೆಟರ್ ಬರೀತಾರೆ. 17 ಸಲ 17 ಲೆಟರ್ಗಳನ್ನ ಬರೆದಿದ್ದಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ನಾಳೆ ಸಡಗರ ಸಂಭ್ರಮದಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಆಚರಿಸಲಾಗುತ್ತಿರುವ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಇಂದು ಸಾರ್ವಜನಿಕರು ಹಬ್ಬಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಖರೀದಿಸುತ್ತಿರುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲೆಡೆ ಕಂಡುಬಂದವು. ನಾಳೆ ಸಡಗರ ಸಂಭ್ರಮದಿಂದ ಎಲ್ಲೆಡೆ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಸಾರ್ವಜನಿಕರು ಸಂಕ್ರಾಂತಿ ಹಬ್ಬಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನ ಖರೀದಿಸಿದರು.
ಇಂದು ಹೆಣ್ಣು ಮಕ್ಕಳ ಭೋಗಿ ಹಾಗೂ ನಾಳೆ ಗಂಡು ಮಕ್ಕಳ ಭೋಗಿ ಆಚರಣೆಯ ಹಿನ್ನೆಲೆಯಲ್ಲಿ ಎಲ್ಲೆಡೆ ಸಾರ್ವಜನಿಕರು ಖರೀದಿಯಲ್ಲಿ ಮಗ್ನರಾಗಿರುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡುಬಂದವು. ಈ ಸಂದರ್ಭದಲ್ಲಿ ಜನರು ಕಬ್ಬು, ಕಾಶಿಬಾರಿಕಾಯಿ, ಗಜರೆಕಾಯಿ, ಕುಸರಳ್ಳು, ಸುಲಗಾಯಿ, ಎಳ್ಳು, ಗಾಣದ ಉಂಡಿ ಸೇರಿದಂತೆ ಇತರೆ ಪದಾರ್ಥಗಳನ್ನು ಖರೀದಿಸುತ್ತಿರುವ ದೃಶ್ಯಗಳು ಕಂಡುಬಂದವು. ಹಾಗಾದರೆ ನೀವು ಕೂಡ ನಾಳಿನ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾಗುವಂತಹ ಎಲ್ಲಾ ಸಾಮಗ್ರಿಗಳನ್ನು ಖರೀದಿಸಿದ್ದೀರಾ ತಾನೆ? ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ವಿಕಸಿತ ಭಾರತ ಉದ್ಯೋಗ ಖಾತರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿ ರಾಮ್ಜಿ ಕಾಯ್ದೆಯ ಕುರಿತು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ವಿಬಿಜಿ ರಾಮ್ಜಿ ಕಾಯ್ದೆಯ ಕುರಿತು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್, ಆಳಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ್, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಸಂತೋಷ್ ಹಾದಿಮನಿ, ಲಿಂಗರಾಜ್ ಪಾಟೀಲ್, ಬಸವರಾಜ್ ಬೆಣ್ಣೂರ್ ಸೇರಿದಂತೆ ಇತರೆ ಬಿಜೆಪಿಯ ಮುಖಂಡರುಗಳು ಉಪಸ್ಥಿತರಿದ್ದರು. ಭಾರತ ಸರ್ಕಾರ ನಮ್ಮ ಯಶಸ್ವಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಒಂದು ಅಮೆಂಡ್ಮೆಂಟ್ ತಂದು ವಿಬಿಜಿ ರಾಮ್ಜಿ ಈ ಒಂದು ಹೊಸ ಕಾನೂನನ್ನು ಕಾಯ್ದೆಯನ್ನು ತಂದಿದ್ರ ಬಗ್ಗೆ ಕೆಲವು ಬೆಳಚೆಲ್ಲಂಥ ಕೆಲಸವನ್ನು ಮಾಡ್ಲಿಕ್ಕೆ ನಾವು ಇವತ್ತಿನ ದಿವಸ ಇಲ್ಲಿ ಸೇರಿದ್ದೀವಿ. ಬಂಧುಗಳೇ, ಯಾವುದೇ ಸರ್ಕಾರಕ್ಕೆ ಕಾಯ್ದೆಗಳು, ಸಂವಿಧಾನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಕಾಯ್ದೆಗಳು ಮೇಲಿನ ಮೇಲೆ ಬದಲಾವಣೆ ಆಗ್ತಾ ಇರೋದು, ಸಂಶೋಧನೆ ಆಗ್ತಾ ಇರೋದು, ಅಮೆಂಡ್ಮೆಂಟ್ ಆಗ್ತಾ ಇರೋದು ನಾವು ಕಂಡಿದ್ದೀವಿ. ಇದು ಯಾಕೆ ಅವಶ್ಯಕತೆ ಇದೆಯಪ್ಪ ಅಂತಂದರೆ ಆ ತಂದಂಥ ಕಾನೂನನ್ನು ಜನರಿಗೆ ತಲುಪಬೇಕು, ನಾಗರಿಕರಿಗೆ ತಲುಪಬೇಕನ್ನೋಂಥ ನಿಟ್ಟಿನಲ್ಲಿ ನಾವು ಕಾನೂನು ರಚನೆಗಳು ಆಗ್ತವೆ. ಆ ರಚನೆಯಾದಂಥ ಕಾನೂನುಗಳಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ, ಜನರಿಗೆ ಮುಟ್ಟುವಲ್ಲಿ ವಿಫಲರಾದರೆ ಅಥವಾ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ನಿರಂತರವಾಗಿ ಆವಾಗವಾಗ ಅವಶ್ಯಕತೆ ಇದ್ದಾಗ ಅವಶ್ಯಕತೆ ಅನುಗುಣವಾಗಿ ಬದಲಾವಣೆಗಳನ್ನ ಮಾಡ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಇದೇ ನಿಟ್ಟಿನಲ್ಲಿ ಇವತ್ತಿದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ 2005 ಈ 20 ವರ್ಷಗಳ ಹಿಂದೆ ಬಂದಂಥ ಕಾನೂನು, UPA ಸರ್ಕಾರದ ಅವಧಿಯಲ್ಲಿ ಬಂದಂಥ ಕಾನೂನು, ಇದು ಒಂದು ಮೂಲ ಉದ್ದೇಶ ಏನಪ್ಪ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಗಳು ಕ್ರಿಯೇಟ್ ಆಗಬೇಕು, ಮತ್ತು ಅದ್ರ ಜೊತೆ ಅಸೆಟ್ ಆಸ್ತಿ ಇದು ಕ್ರಿಯೇಟ್ ಆಗಬೇಕು, ಅಸೆಟ್ ಕ್ರಿಯೇಷನ್ಸ್ ಆಗಬೇಕನ್ನೋಂಥ ನಿಟ್ಟಿನಲ್ಲಿ ಮೂಲ ಉದ್ದೇಶ ಇದರದು. ಹೀಗಾಗಿ ಇವತ್ತದು ಆಗಿದೆಯಾ ಅಂತ ಕೇಳಿದಾಗ ನರೇಗಾ ಯೋಜನೆ, ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಈ ಒಂದು ಯೋಜನೆ ಆಶೋತ್ತರಗಳಿಗೆ, ಮಹಾತ್ಮ ಗಾಂಧಿ ಆಶೋತ್ತರಗಳಿಗೆ, ಸರ್ಕಾರದ ಆಶೋತ್ತರಗಳಿಗೆ ಸ್ಪಂದಿಸಿದೆ ಅಂತ ಕೇಳಿದಾಗ ನಮಗೆ ಸಮಾಧಾನ ಉತ್ತರ ಇವತ್ತು ಸಿಗ್ತಾ ಇಲ್ಲ. ಹೀಗಾಗಿ ಈ ಯೋಜನೆ ಪಾರದರ್ಶಕವಾಗಿ ಸಮರ್ಥವಾಗಿ ಜಾರಿಗೆ ಆಗಬೇಕನ್ನಂಥ ನಿಟ್ಟಿನಲ್ಲಿ ಇವತ್ತು ಇದನ್ನು ತರಲಾಯಿತು. ಸಂಸದೀಯ ಸ್ಥಾಯಿ ಸಮಿತಿ, ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ, ಇದರದೊಂದು ಫೈಂಡಿಂಗ್ಸ್ ಇದ್ದಾವೆ. ಅದರ ಸಂಶೋಧನೆ ಮಾಡಿದಾಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿರುವಂಥ ನ್ಯೂನತೆಗಳು, ಸಮಸ್ಯೆಗಳು ಇವರು ಗುರುತಿಸಿದ್ರು ಪಾರ್ಲಿಮೆಂಟ್ರಿ ಕಮಿಟಿ. ಅದರಲ್ಲಿ ಏನಪ್ಪ ಅಂತಂದರೆ ಶ್ರಮಿಕರಿಗೆ, ಅದರಲ್ಲಿ ಜಾಬ್ ಕಾರ್ಡ್ ಹೋಲ್ಡರ್ಸ್ಗೆ ಕೂಲಿ ಪಾವತಿಗಳಲ್ಲಿ ವಿಳಂಬದಿಂದ 12,219 ಕೋಟಿ ಹಾಗೂ ಸಾಮಗ್ರಿಗಳ ಪಾವತಿಗಳಿಂದ 11,227 ಕೋಟಿ ಸರ್ಕಾರದ ಈ ಮೊತ್ತ ಸರ್ಕಾರದ
25% ಆಫ್ ದಿ ಬಜೆಟ್. ಹೀಗಾಗಿ ಇಲಾಖೆಯ ಕಾರ್ಯಾಚರಣೆ ಸಾಮರ್ಥ್ಯ ಮೇಲೆ ಇದು ಪರಿಣಾಮವನ್ನು ಬೀರಿದೆ. ಮತ್ತು ಕಳಪೆ ಕಾಮಗಾರಿ, ಪೂರ್ಣಗೊಳ್ಳದ ಕಾಮಗಾರಿಗಳು, ಬೋಗಸ್ ಬಿಲ್ಗಳು, ಇದರಲ್ಲಿ ಒಂದು ನಾನು ಇದು ಆಲ್ ಇಂಡಿಯಾ ಲೆವೆಲ್ ಮಾತಾಡೋದಕ್ಕಿಂತ ಇಲ್ಲಿ ನಮ್ಮಲ್ಲಿ ಪಕ್ಕಕ್ಕೆ ನಮ್ಮ ಹಿರಿಯರಾದಂಥ ಸುಭಾಷಣ್ಣ ಗುತ್ತೇದಾರ್ಜಿಯವರು ಕೂತಾರೆ. ಆಳಂದನಲ್ಲಿ ಉದಾಹರಣೆಗಾಗಿ ಒಬ್ಬರ ಹೆಸರಿಗೆ ಓಪನ್ ವೆಲ್, ತೆರೆದ ಬಾವಿ ಒಬ್ಬನ ಹೆಸರಿಗೆ 2, ಇನ್ನೊಬ್ಬನಿಗೆ ಬಾವಿ ಮಾಡಿದ್ರು ಜೆ ಸಿ ಬಿದಿಂದ ಮಾಡಿದ್ರು. ಅದು ಮೂಲ ಉದ್ದೇಶವೇ ಡಿಫೀಟ್ ಆಗಿ ಹೋಯಿತು. ಯಾವ ಈ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಅದರ ಮೂಲ ಉದ್ದೇಶ ಶ್ರಮಿಕರಿಗೆ ಕೈಗೆ ಕೆಲಸ ಕೊಡಬೇಕು, ಅವ್ರಿಗೆ ಉದ್ಯೋಗ ಕೊಡಬೇಕು ಮತ್ತು ಎಸೆಟ್ ಕ್ರಿಯೇಷನ್ ಆಗಬೇಕು, ಆಸ್ತಿ ನಿರ್ಮಾಣ ಆಗಬೇಕು. ಆದರೆ ಇದು ಮೂಲ ಉದ್ದೇಶವೇ ಡಿಫೀಟ್ ಆಗಿ ಹೋಗ್ಯದ, ಸಂಪೂರ್ಣ ವಿಫಲ ಆಗ್ಯದ. ಇವತ್ತಲ್ಲಿ ಒಬ್ಬರ ಹೆಸರಿಗೆ 2 ಬಾವಿಗಳು, ಇನ್ನೊಬ್ಬರ ಹೆಸರಿಗೆ ಜೆ ಸಿ ಬಿಯಿಂದ ಮಾಡಿದಂಥದ್ದು, ಇನ್ನೊಬ್ಬರ ಕಾರ್ಡ್ಗಳು ಇವತ್ತವ್ರು ಇಂಜಿನಿಯರ್ ಅದಾರ, ಕೂಲಿ ಕಾರ್ಮಿಕರು ಬೆಂಗಳೂರಿಗೆ ಹೋಗ್ಯಾರ, ಅಂಥವ್ರ ಹೆಸರಿಗೆ ಇಲ್ಲಿ ಜಾಬ್ ಕಾರ್ಡ್, ನಕಲಿ ಜಾಬ್ ಕಾರ್ಡ್ ಅವ್ರಿಗೆ ಅದ್ರ ಉದ್ಯೋಗದಿಂದ ಪೇಮೆಂಟ್ ಆಗಂಥದ್ದು. ಮತ್ತು ಇವತ್ತು ಒಂದು ಕುಟುಂಬಕ್ಕೆ 1 ಜಾಬ್ ಕಾರ್ಡ್ ಅನ್ನೋಂಥದ್ದು ಕಾಯ್ದೆಯಲ್ಲಿದೆ. ಇವತ್ತು ಒಂದೇ ಕುಟುಂಬದಾಗ 4 ಜಾಬ್ ಕಾರ್ಡ್. ಒಬ್ರು ಯಾರು ಇವತ್ತು ಅಸ್ತಿತ್ವದಲ್ಲೇ ಇಲ್ಲ ಅಂಥವ್ರ ಹೆಸರಿಗೆ ಬಿಲ್ ಎತ್ತೋದು, ಯಾವ ಕೆಲಸ ಕಾರ್ಯಗಳಲ್ಲೇ ಆಗಿಲ್ಲ ಅಂಥದ್ದು ಬಿಲ್ ಎತ್ತೋದು, ಇಂಥವೆಲ್ಲ ಬೆಳಕಿಗೆ ಬಂದದ್ದು. ಇವತ್ತು ಅವ್ರು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೂ ಕೂಡ ಇದರ ಕಂಪ್ಲೇಂಟನ್ನು ಕೂಡ ಇವತ್ತು ಕೊಟ್ಟಾಗಿದೆ. ಜನವರಿ 15ರಂದು ಬಸವಯುಗ ವೈಭವ ಬೃಹತ್ ಗ್ರಂಥದ ಮುಖಪುಟ ಅನಾವರಣ ಸಮಾರಂಭ ಜರುಗಲಿದೆ. ಜನಸ್ನೇಹಿ ಸಮಾನ ಮನಸ್ಕ ಚಿಂತಕರ ವೇದಿಕೆ ಬೆಂಗಳೂರು ವತಿಯಿಂದ ಶರಣ ಸಂಸ್ಕೃತಿ ದೃಶ್ಯಕಲಾ ಸಂಗ್ರಹಾಲಯ ಹಾಗೂ ಸಂಶೋಧನಾ ಕೇಂದ್ರ ಕಲಬುರ್ಗಿಯ ಸಹಯೋಗದೊಂದಿಗೆ 12ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಶ್ರೀ ಗುರು ಬಸವಾದಿ ಶರಣರ ಪರಂಪರೆಯ ಹೆಜ್ಜೆ ಗುರುತಿನ ಬಸವಯುಗ ವೈಭವ ಬೃಹತ್ ಗ್ರಂಥದ ಮುಖಪುಟದ ಅನಾವರಣ ಸಂಪಾದಕರಾದ ಶ್ಯಾಮ್ಲಿಂಗ್ ಜವಳಗಿ ಇವರ ಸಾಮೂಹಿಕ ಪ್ರಾರ್ಥನೆ ಮತ್ತು ಭಕ್ತಿ ಗೀತೆಗಳ ಭಕ್ತಿ ಸಾಗರ ಪುಸ್ತಕ ಬಿಡುಗಡೆ, ಕಲಾವಿದರಾದ ಡಾಕ್ಟರ್ ಎಎಸ್ ಪಾಟೀಲ್ ಅವರ ಜಗದಗಲ ಮುಗಿಲಗಲ ಕಲಾಕೃತಿ ಅನಾವರಣ ಸಮಾರಂಭವು ಗುರುವಾರ ದಿನಾಂಕ 15ನೇ ಜನವರಿ 2026ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ವಿಶ್ವೇಶ್ವರಯ್ಯ ನಗರದಲ್ಲಿ ಇರುವ ಮಾತೋಶ್ರೀ ಕಾಂತಾಬಾಯಿ ಅಪ್ಪಾರಾವ್ ಪಾಟೀಲ್ ಭಂಕೂರ್ ಶರಣ ಸಂಸ್ಕೃತಿ ದೃಶ್ಯಕಲಾ ಸಂಗ್ರಹಾಲಯ ಹಾಗೂ ಸಂಶೋಧನಾ ಕೇಂದ್ರ ಸಮರ್ಪಣಾ 2ನೇ ಮಹಡಿಯಲ್ಲಿ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸುನಿಲ್ ಸಿರ್ಕೆ, ಸಂಜು ಸಾವಳೇಶ್ವರ್, ಗುರುನಾಥ್ ಗೌಡ ಹಿರೇಗೌಡ, ಅಶ್ವಥ್, ಜಯರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜನಸ್ನೇಹಿ ಸಂಸ್ಥೆ ಮತ್ತು ಶರಣ ಸಂಸ್ಕೃತಿ ದೃಶ್ಯಕಲಾ ಸಂಗ್ರಹಾಲಯ ಹಾಗೂ ಸಂಶೋಧನಾ ಕೇಂದ್ರದ ಒಂದು ಸಂಯುಕ್ತ ಆಶ್ರಯದಲ್ಲಿ 12ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಶ್ರೀ ಗುರು ಬಸವಾದಿ ಶರಣರ ಪರಂಪರೆ ಹೆಜ್ಜೆ ಗುರುತಿನ ಬಸವಯುಗ ವೈಭವ ಬೃಹತ್ ಗ್ರಂಥದ ಮುಖಪುಟದ ಅನಾವರಣ, ಭಕ್ತಿ ಸಾಗರ ಪುಸ್ತಕ ಬಿಡುಗಡೆ, ಜಗದಗಲ ಮುಗಿಲಗಲ ಕಲಾಕೃತಿ ಅನಾವರಣ ಕಾರ್ಯಕ್ರಮವನ್ನು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಸಂರಕ್ಷಕರು ಪತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಸೇಡಂ, ಉದ್ಘಾಟಕರು ಶ್ರೀ ಬಸವರಾಜ್ ದೇಶ್ಮುಖ್, ಕಾರ್ಯದರ್ಶಿಗಳು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶರಣಕುಮಾರ್ ಮೋದಿ, ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿ ಹಾಗೂ ಸದಸ್ಯರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಹಾಗೂ ಶ್ರೀ ಹನುಮಂತ ರೆಡ್ಡಿ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರು ಬರ್ತಾ ಇದ್ದಾರೆ. ಶ್ರೀಕಾಂತ್ ಬಿರಾದರ್ ಕೌಠ ಬೀದರಿಂದ ಅಧ್ಯಕ್ಷರು ಬೀದರ್ ಗೆಳೆಯರ ಬಳಗದಿಂದ ಬರ್ತಾ ಇದ್ದಾರೆ. ಆಶಯ ನುಡಿಯನ್ನು ಹಿರಿಯ ಕಲಾವಿದರಾದಂಥ ಡಾಕ್ಟರ್ ಎಸ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ವಿಶೇಷ ಆ ಗ್ರಂಥಕ್ಕೆ ದಾಸೋಹಿಗಳಾದಂಥ ಶ್ರೀ ಸೋಮಶೇಖರ್ ಮಣ್ಣೂರು ಯಾದಗಿರವರು, ಶ್ರೀ ಚೆನ್ನಪ್ಪ ಕತ್ತಿ ಸಿಂದಗಿಯವರು, ಡಾಕ್ಟರ್ ಶೀಲಾ ಸಿದ್ದರಾಮ್ ಡಾಕ್ಟರ್ ಕಲಬುರಗಿ ಅವರು, ಶ್ರೀ ಗುರುಪದ್ ಸ್ವಾಮಿ ಬಿ ಮೈಸೂರು ಇವರು ಬರ್ತಾ ಇದ್ದಾರೆ. ಇದು 15ನೇ ತಾರೀಕಿನ ದಿವಸ ಈ ಕಾರ್ಯಕ್ರಮ ನಡೀತಾ ಇದೆ. ಸಂಯುಕ್ತ ಜನತಾದಳ ಕರ್ನಾಟಕ ಕಲಬುರಗಿಯ ಜಿಲ್ಲಾಧ್ಯಕ್ಷರನ್ನಾಗಿ ಶಂಕರ್ ರೆಡ್ಡಿ ಪಾಟೀಲ್ ಅವರನ್ನ ನೇಮಕ ಮಾಡಲಾಗಿದೆ. ಜನತಾದಳ ಸಂಯುಕ್ತ ಕರ್ನಾಟಕ ಪಕ್ಷದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾಗಿ ಶಂಕರ್ ರೆಡ್ಡಿ ಪಾಟೀಲ್ ಅವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. ಅವರು ಇನ್ನು ಮುಂದೆ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪಕ್ಷದ ತತ್ವ ಸಿದ್ಧಾಂತ ಹಾಗೂ ಧ್ಯೇಯ ಧೋರಣೆಯಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ರಾಜ್ಯ ಹಾಗೂ ಜಿಲ್ಲಾ ಮುಖಂಡರುಗಳೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡು ಪಕ್ಷವನ್ನು ಮುನ್ನಡೆಸುವಿರಿ ಎಂದು ಆಶಿಸುತ್ತೇನೆ ಹಾಗೂ ಪಕ್ಷದ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದು ರಾಜ್ಯಾಧ್ಯಕ್ಷರಾದ ಮಹಿಮಾಜೆ ಪಟೇಲ್ ಅವರು ತಮ್ಮ ಆದೇಶ ಪತ್ರದಲ್ಲಿ ತಿಳಿಸಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು.
ಈಗ ರಾಜ್ಯದಾದ್ಯಂತ ಸುಮಾರು 8-10 ಜಿಲ್ಲೆಗಳಲ್ಲಿ ನಾವು ಒಂದು ಸಂಯುಕ್ತ ಜನತಾದಳನ ಈಗಾಗಲೇ ಅದು ಬೇರೂರಿದೆ. ರಾಜ್ಯದಾದ್ಯಂತ JH ಪಟೇಲ್ ಹೆಸರು ಮತ್ತು ರಾಮಕೃಷ್ಣ ಹೆಗಡೆ ಅವರ ಹೆಸರು ಅಂತಂದರೆ ಎಲ್ಲರೂ ಗುರುತಿಸ್ತಾರೆ. ನಾವು ಕಲಬುರಗಿ ಈ ಭಾಗದಲ್ಲಿ ಇದು ನಮ್ಮ ದಾವಣಗೆರೆಗೆ ಸ್ವಲ್ಪ ದೂರ ಆಗಿರೋದ್ರಿಂದ ಈ ಕಡೆ ಬರೋದು ಕಡಿಮೆ ಇತ್ತು. ಹಿಂದೆ ನಾನು ಒಂದು ನಿಮಗೆ ಎಲ್ಲ ನೆನಪಿರ್ಬೋದು, ಕೆಲವರು ಮೊದಲೇ ಇದ್ದಂಥ ಪತ್ರಕರ್ತರಿಗೆ 2008ನೇ ಇಸ್ವಿಯಲ್ಲಿ ನಾನು ಚುನಾವಣಾ ಸುಧಾರಣೆ ಅನ್ನೋದ್ರ ಬಗ್ಗೆನೇ ಒಂದು ಯಾತ್ರೆ ಕೈಗೊಂಡು ಎಲ್ಲ ಇಲ್ಲಿ ಬಂದು ಪತ್ರಕರ್ತರನ್ನು ಭೇಟಿ ಮಾಡಿದ್ದೆ. ಈಗ ನಡುವೆ ಎಲ್ಲ ಭಾಳಷ್ಟು ಬಾರಿ ಬಂದಿದ್ದೀನಿ, ಆದರೆ ಪತ್ರಿಕಾಗೋಷ್ಠಿ ಇವನ್ನೆಲ್ಲ ಮಾಡಿರಲಿಲ್ಲ. ಈಗ ಒಂದು ನಮ್ಮ ಶಂಕರ್ ರೆಡ್ಡಿ ಪಾಟೀಲ್ ಅವ್ರನ್ನ ಇಲ್ಲಿ ಕಲಬುರಗಿ ಜಿಲ್ಲೆಯ ಸಂಯುಕ್ತ ಜನತಾದಳದ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿ ನಮ್ಮೆಲ್ಲ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಆಯ್ಕೆ ಮಾಡಿ ನಾವು ಈ ವಿಷಯವನ್ನು ಕೇಂದ್ರಕ್ಕೂ ಕೂಡ, ಕೇಂದ್ರ ಅಂತಂದರೆ ನಿತೀಶ್ ಕುಮಾರ್ ಅವರಿಗೆ ತಿಳಿಸೋದಕ್ಕೆ ಅಂತ ಒಂದೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಾವು ಚುನಾವಣಾ ರಾಜಕಾರಣ ಅಂದರೆ ಚುನಾವಣೆ ಅನ್ನೋಂಥದ್ದು ಅದರದ್ದು ಒಂದು ಬರೀ ಚುನಾವಣೆನೇ ರಾಜಕಾರಣ ಅಲ್ಲ, ರಾಜಕಾರಣದಲ್ಲಿ ಚುನಾವಣೆ ಅನ್ನೋದು ಒಂದು ಅವಿಭಾಜ್ಯ ಅಂಗ. ಆ ಥರದ ಚುನಾವಣೆಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದೇಳಿ ಈಗ ಈ ಭಾಗದಲ್ಲಿ ಶಿಕ್ಷಕರ ಕ್ಷೇತ್ರ ಏನಿದೆ, ಆ ಶಿಕ್ಷಕರ ಕ್ಷೇತ್ರಕ್ಕೆ ನಾವು ಶಂಕರ್ ರೆಡ್ಡಿ ಪಾಟೀಲ್ರವ್ರನ್ನ ನಾವು ನಮ್ಮ ಅಭ್ಯರ್ಥಿಯಾಗಿ ನಾವು ಆರಿಸ್ಕೊಂಡಿದ್ದೀವಿ. ಪ್ರೊಫೆಸರ್ ಶಂಕರ್ ರೆಡ್ಡಿ ಪಾಟೀಲ್ರು ಅವರು ಹಲವಾರು ವರ್ಷ 44 ದಶಕಗಳ ಕಾಲ ಎಲ್ಲರಿಗೂ ಕೂಡ ಒಂದು ತರಬೇತಿ ಕೊಟ್ಟಿರೋಂಥವ್ರು. ಅವರ ಚಿಂತನೆಗಳು ತುಂಬ ಚೆನ್ನಾಗಿದೆ. ನಮ್ಮ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರೆ, ಯಾವ ಥರ ಇರಬೇಕು ನಮ್ಮ ಭವಿಷ್ಯ ಅಂತ ಅನ್ನೋದನ್ನು. ಹಾಗಾಗಿ ಅವರನ್ನು ನಮ್ಮ ಅಭ್ಯರ್ಥಿಯನ್ನಾಗಿ ನಾವು ಆರಿಸ್ಕೊಂಡಿದ್ದೇವೆ. ಕರ್ನಾಟಕ ನವ ನಿರ್ಮಾಣ ಸೇನೆಯ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ರವಿ ಎನ್ ದೇಗಾಂ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಇವತ್ತು ಕನ್ನಡ ಶಾಲೆ ಉಳಿಬೇಕು, ಕನ್ನಡ ಶಾಲೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಆಗಬೇಕು, ಮತ್ತು ಕನ್ನಡ ಶಿಕ್ಷಣದಲ್ಲಿ ಒಳ್ಳೆಯದಾಗಬೇಕಂತಂದರೆ ಇವತ್ತು ಶಿಕ್ಷಕರು ಒಳ್ಳೆಯದಾಗಿರಬೇಕು, ಶಿಕ್ಷಕರ ಶಬ್ದ ಬಳಸೋದು ಒಳ್ಳೆಯದಾಗಿರಬೇಕು ಅಂತ ನಾವು ಭಾವಿಸ್ತೀವಿ. ಇವತ್ತು ಗುರು ಅಂದರೆ ನಮಗೆ ಒಂದು ಗುರುಗಳು ಅಂದರೆ ಇವತ್ತು ನಮ್ಮ ಮಾರ್ಗದರ್ಶಕರು. ಆ ಶಿಕ್ಷಕರು ಇವತ್ತು ಏನು ಮಾಡ್ತಾರಂತಂದರೆ, ಇವತ್ತು ಒಬ್ಬ ಶಿಕ್ಷಕ ಅವರಿಗೆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು ಸ್ಕೂಲಿಗೆ ಒಂದು ಟೀಚರ್ಗೆ ಒಂದು ಫೋನ್ ಮಾಡಿದಾಗ ಅಲ್ಲಿ ಈ ಕಾರ್ಯಕ್ರಮ ಮಾಡೋದಿತ್ರಿ ಸರ್ಕಾರ ಅದಕ್ಕೆ ಅನುದಾನ ಕೊಡ್ತದ, ಅದಕ್ಕೆ ನಿಮಗೆ ಯಾಕೆ ದುಡ್ಡು ಕೊಡಬೇಕಂತ ಕೇಳಿದಾಗ ಇವತ್ತು ಅವಾ ಶಬ್ದದಿಂದ ಬೈಯೋದು, ಹಿಂಗೆ ಕೊಲೆ ಬೆದರಿಕೆ ಹಾಕೋದು ಅಂಥ ಕೆಲಸ ಇವತ್ತು ಸುಮಾರು 2024ರಿಂದ ಅವ್ರಿಗೆ ಆಗದಂಥ ಘಟನೆ ಇದು. ಅಲ್ಲಿವರೆಗೂ ಶಿಕ್ಷಣ ಕಮಿಷನರ್ ಆದಂಥ ಅವ್ರಿಗೆ ಕೂಡ ಇವತ್ತು ಮನವಿ ಕೊಟ್ಟಿದ್ದಾರೆ, ಜಿಲ್ಲಾ ಪಂಚಾಯತಿ CO ಅವ್ರಿಗೆ ಕೊಟ್ಟಿದ್ದಾರೆ, ಮೇಲಾಧಿಕಾರಿಗಳಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ರು ಯಾವುದೂ ಕೂಡ ತನಿಖೆ ಆಗಲಿಲ್ಲ, ಯಾವುದೂ ಕೂಡ ಕರೆದು ಮಾತಾಡ್ಸೋಂತಾಗಲಿಲ್ಲ, ಅವ್ರಿಗೆ ಕ್ಷಮೆನೂ ಕೇಳಲಿಲ್ಲ. ಇದು ಯಾಕೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡೋದು ಉದ್ದೇಶ ಇಷ್ಟೇ, ನಾವು ಇವತ್ತು ಕನ್ನಡ ಶಿಕ್ಷಕರಾಗಿದ್ದೀರಿ, ಇವತ್ತು ಒಳ್ಳೆಯದಾಗಿರ್ಬೇಕಂತ ನಾನು ಭಾವಿಸ್ತೀನಿ. 9 ವರ್ಷದಲ್ಲಿ ಇವತ್ತು ಏನು ಶಿಕ್ಷಣ ಹಿಂದೆ ಅಭಿವೃದ್ಧಿ ಇತ್ತು, ಆ ಮುಂದಿನ ದಿನದಲ್ಲಿ ಇರ್ತಾ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ಹಾಗಾಗಿ ಬಸವರಾಜ್ ಅವರು 8 ತಿಂಗಳ ಸ್ಕೂಲಿಗೆ ಬರಲ್ದೆ ಮಕ್ಕಳಿಗೆ ಪಾಠ ಮಾಡಲಾರ್ದೆ ಇವತ್ತೇನು ಸರ್ಕಾರದಿಂದ ಏನು ಸ್ಯಾಲ್ರಿ ತೊಗೋತಾ ಇದ್ದಾರೆ ಅದನ್ನು ನಮ್ಮಲ್ಲಿ ಎವಿಡೆನ್ಸ್ಗೆ ಸಾಧಿದ್ದೀನಿ. ಹಾಗಾಗಿ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕಂತ ನನ್ನ ಮನವಿ ಇದೆ ಸರ್. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan,
and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness.